ಧ್ವನಿ. ಆತ್ಮೀಯ ಬಂಧುಗಳೇ, ಕಳೆದ ಒಂದು ದಶಕದಿಂದ ಕನ್ನಡ ನಾಡಿನಲ್ಲಿ ಸಾಂಸ್ಕೃತಿಕ ಸಮ್ಮೇಳನವನ್ನು ನಡೆಸಿಕೊಂಡು ಬರುತ್ತಿರುವ ಬ್ಯಾಲಕೆರೆ ಸಾಂಸ್ಕೃತಿಕ ಪ್ರತಿಷ್ಠಾನದ ದಶಮಾನೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಹೊನ್ನಮ್ಮ ಕವಿಮಠದ ಶ್ರೀಗಳು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಘಟಕದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ನವೀನ್ ಬಿಡದಿ ಹಾಗೂ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರು ಹಾಗೂ ಮಾಜಿ ಪೊಲೀಸ್ ನಿವೃತ್ತ ಅಧಿಕಾರಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗಳು ನವೀನ್ ಬಿಡದಿಯವರಿಗೂ ಮತ್ತು ಸಿದ್ದೇಶ್ ನಾಗೇಂದ್ರ ಅವರಿಗೂ ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡಿದ ನಂತರ ಸ್ವಾಮೀಜಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದು ದಿವ್ಯ ಸಾನ್ನಿಧ್ಯ ವಹಿಸಿದ್ದು ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಅವರು ಏನು ಮಾತನಾಡುತ್ತಾರೆ ಬನ್ನಿ. ಮತ್ತೆ ಮುಂದಿನ ಸಮುದಾಯಕ್ಕೆ, ಮುಂದಿನ ಜನಾಂಗಕ್ಕೆ ಪ್ರತಿಷ್ಠಾಪಿಸುವುದರ ಮೂಲಕ ಒಂದು ಪರಂಪರೆಯನ್ನು ನಿರ್ಮಾಣ ಮಾಡುವಂತಹ ಕಾರಣಕ್ಕಾಗಿ ಸಂಸ್ಕೃತಿ ಪ್ರತಿಷ್ಠಾಪನೆಗಳು ಮುಂದುವರೆದುಕೊಂಡು ಬರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಬ್ಯಾಲ್ಕೆರೆಯ ಮಣ್ಣಿನ ಆಚಾರ ವಿಚಾರಗಳು, ಬ್ಯಾಲ್ಕೆರೆಯ ಮಣ್ಣಿನ ಸಂಸ್ಕಾರಗಳು, ಬ್ಯಾಲ್ಕೆರೆಯ ಮಣ್ಣಿನ ನಂಬಿಕೆಗಳು, ವಿಶ್ವಾಸಗಳನ್ನು ನಿರಂತರವಾಗಿ ಜನಗಳಲ್ಲಿ ಮೂಡಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ಆಲೋಚನೆಯನ್ನು ಮಾಡಿ ಈ ಥರದ ಒಂದು ಸಂಸ್ಕೃತಿ ಪ್ರತಿಷ್ಠಾನ ಮುಂದುವರೆದುಕೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿಯಾಗಿರುವಂಥದ್ದು. ಬಹುಶಃ ಇಂಥ ಪ್ರತಿಷ್ಠಾಪನೆಗಳ ಮೂಲಕ ನಾವು ಏನನ್ನು ಸೂಚಿಸಬಹುದು ಅನ್ನೋದನ್ನು ಗುರುತಿಸಿದರೆ ಅನೇಕ ಪ್ರತಿಷ್ಠಾಪನೆಗಳು ಅನೇಕ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಆದರೆ ನಾನು ನಂಬಿದ ನೆಲವನ್ನು ಪ್ರೀತಿಸಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲ ಮೊಟ್ಟ ಮೊದಲಿಗೆ ಅವರು ಯಾರನ್ನ ಗುರುತಿಸಿದರು ಅಂತ ಹೇಳಿದ್ರೆ, ಈ ಮಣ್ಣಲ್ಲಿ ಒತ್ತಿ ಬೆಳೆದಿದ್ದ ಒಬ್ಬ ರೈತನ ಗುರುತಿಸಿ ಅವನನ್ನು ಸನ್ಮಾನಿಸಿದ್ದೆಲ್ಲ ಇದು ಆ ಮಣ್ಣಿನ ನಂಬಿಕೆಯ ಒಂದು ದ್ಯೋತಕ ಅಂತ ಹೇಳಿ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು. ರೈತನಿಗೆ ನಾವು ಬಹಳ ದೊಡ್ಡ ಗೌರವವನ್ನು ಕೊಡ್ತಾ ಇದ್ದೇವೆ. ನೀನ ಒಳಪಕ್ಕು ಏನ ನುಡಿಸಿದೊಡನೆ ನಾನು ನುಡಿಯನೇ ಕೃಪೆಯ ಆರಾಧ್ಯ ಗುರುದೇವರನ್ನ ಸ್ಮರಿಸಿಕೊಂಡು ಬ್ಯಾಲ್ಕೆರೆ ಸಂಸ್ಕೃತಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಆಯೋಜನೆಗೊಂಡಿರುವ 10ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ, ಸಾಧಕ ಸೇವಾ ಪ್ರಶಸ್ತಿ, ನಿವೃತ್ತ ನೌಕರರ ಸನ್ಮಾನ, ಪ್ರಗತಿಪರ ರೈತರಿಗೆ ಗೌರವ ಸಮರ್ಪಣೆಯ ಈ ಮಂಗಳ ಸಮಾರಂಭದ